ಹಾಯ್, ಎಲ್ಲರೂ ಹೇಗೆ ಸ್ಟಡಿ ಮಾಡ್ತಾ ಇದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತಾಗಿ ಸ್ಟಡಿಯನ್ನು ಸ್ಟಾರ್ಟ್ ಮಾಡದೇ ಇದ್ದರೆ ಇಂದಿನಿಂದ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿ. ಸರಿ, ಈಗ ಹಿಂದಿನ ಕ್ಲಾಸಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಹಾಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇವುಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಈ ವಿಡಿಯೋದಲ್ಲಿ ನಾವು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದನ್ನು ತಿಳ್ಕೊಳ್ತಾ ಇದ್ದಾವೆ. ಅದ್ರ ಜೊತೆಗೇನೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಆಟ್ ಆಕ್ಸಿಯಲ್ ಪಾಯಿಂಟ್, ಅದೇ ರೀತಿ ಮತ್ತೊಂದು ಡೆರಿವೇಷನ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಡೈಪೋಲ್ ಆನ್ ಇಕ್ವಿಟೋರಿಯಲ್ ಪಾಯಿಂಟ್. ಇವುಗಳನ್ನು ತಿಳಿದುಕೊಳ್ತಾ ಇದ್ದಾವೆ. ಟೋಟಲ್ 13 ಮಾರ್ಕ್ಸ್ನ ಇನ್ಫಾರ್ಮೇಷನನ್ನು ಅಥವಾ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ತಾ ಇದ್ದಾವೆ. ತುಂಬ ಇಂಪಾರ್ಟೆಂಟ್ ವಿಡಿಯೋ, ಪೂರ್ತಿಯಾಗಿ ನೋಡಿ. ಸರಿ, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಹಿಂದಿನ ವಿಡಿಯೋದಲ್ಲಿ ಅಥವಾ ಹಿಂದಿನ ಕ್ಲಾಸ್ನಲ್ಲಿ ಕೆಲವು ವಿಷಯಗಳನ್ನು ತಿಳಿದುಕೊಂಡಿದ್ವಿ. ಅವುಗಳ ಬಗ್ಗೆನೇ ಈಗ ಪಾಯಿಂಟ್ ವೈಸ್ ಸ್ಟಡಿ ಮಾಡ್ತಾ ಇದ್ದಾವೆ. ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒರಿಜಿನೇಟ್ಸ್ ಫ್ರಾಮ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಟರ್ಮಿನೇಟ್ಸ್ ಆಟ್ ನೆಗೆಟಿವ್ ಚಾರ್ಜ್. ಇದನ್ನು ಸ್ಟಡಿ ಮಾಡಿದ್ವಾ? ಹೇಳಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ರೇಡಿಯಲಿ ಔಟ್ವಾರ್ಡ್ಸ್ ಫಾರ್ ಪಾಸಿಟಿವ್ ಚಾರ್ಜ್ ಅಂತ ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ. ಸೊ ಒಂದು ಪಾಸಿಟಿವ್ ಚಾರ್ಜ್ ಇದ್ದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗಿರುತ್ತೆ, ರೇಡಿಯಲಿ ಔಟ್ವಾರ್ಡ್ ಡೈರೆಕ್ಷನಲ್ಲಿ ಇರುತ್ತೆ. ನಂತರ ನೆಗೆಟಿವ್ ಚಾರ್ಜ್ ಇದ್ರೆ ಏನಾಗುತ್ತೆ, ನೆಗೆಟಿವ್ ಚಾರ್ಜ್ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ರೇಡಿಯಲಿ ಇನ್ವಾರ್ಡ್ಸ್ ಫಾರ್ ನೆಗೆಟಿವ್ ಚಾರ್ಜ್. ಸೊ ಈಗ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಎರಡೂ ಇದೆ. ಅವಾಗ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒರಿಜಿನೇಟ್ಸ್ ಫ್ರಮ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಟರ್ಮಿನೇಟ್ಸ್ ಅಟ್ ನೆಗೆಟಿವ್ ಚಾರ್ಜ್ ಆಗಿರುತ್ತೆ. ಅದೇ ಪಾಯಿಂಟ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ originates from positive charge and terminates at negative charge. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯಿತು. ನೆಕ್ಸ್ಟ್ ಪಾಯಿಂಟ್ ಏನು ಹಾಗಿದ್ರೆ, ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಜೊಮೆಟ್ರಿಕಲ್ ರಿಪ್ರೆಸೆಂಟೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್. ಅಂದರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಿದೆ ಅದು ಆ ಒಂದು ಪರ್ಟಿಕ್ಯುಲರ್ ಎಲೆಕ್ಟ್ರಿಕ್ ಫೀಲ್ಡ್ನ ಸ್ಟ್ರೆಂತನ್ನು ಡಿನೋಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ಏನು ಹೇಳಿ, ಒಂದು ಚಾರ್ಜ್ ಇದೆ, ಅದರಿಂದ ಕ್ರಿಯೇಟ್ ಆಗಿರುವಂತಹ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಜಾಸ್ತಿ ಇದ್ದರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ ಅಥವಾ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿರುತ್ತೆ. ಅದೇ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಡಿಮೆ ಇದ್ದರೆ ವೀಕ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿರುತ್ತೆ. ಹಾಗಿದ್ರೆ ನಾವೇನು ಹೇಳ್ಬೋದು, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಇನ್ಕ್ರೀಸಸ್ ವಿತ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಿದೆ ಅದು ಇನ್ಕ್ರೀಸ್ ಆಗ್ತಾ ಹೋದರೆ ನಾವೇನು ಹೇಳ್ಬೋದು, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸರಿ ಇದೆಯಾ? ಸರಿ ಇದೆ. ನೆಕ್ಸ್ಟ್ ಪಾಯಿಂಟ್ ಏನು ಹಾಗಿದ್ರೆ, ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ, ದೇ ಡು ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್. ಈಗ ಕ್ಲೋಸ್ಡ್ ಲೂಪ್ ಅಂದ್ರೆ ಏನು, ನಾವೊಂದು ಲೈನನ್ನು ಡ್ರಾ ಮಾಡ್ತಾ ಇದ್ದೇವೆ, ಈ ಪಾಯಿಂಟಿಂದ ಡ್ರಾ ಮಾಡ್ತಾ ಇದ್ದೇವೆ, ಅಲ್ಲಿಂದ ಸ್ಟಾರ್ಟ್ ಮಾಡಿ ಅದೇ ಪಾಯಿಂಟಿಗೆ ಬಂದು ಜಾಯಿನ್ ಆದರೆ ನಾವೇನು ಹೇಳ್ಬೋದು, ಲೂಪ್ ಅಂತ ಹೇಳ್ಬೋದು. ಆದರೆ ಚಾರ್ಜಸ್ಸಲ್ಲಿ ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ ಇತ್ತು ಅಂತ ಹೇಳಿದ್ರೆ ಪಾಸಿಟಿವ್ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಬಂದು ಅಂತ ಹೇಳಿದ್ರೆ ಮತ್ತೊಂದು ಪಾಸಿಟಿವ್ ಚಾರ್ಜ್ ಬರುತ್ತಾ? ಇಲ್ಲ. ಪಾಸಿಟಿವ್ ಚಾರ್ಜಿಂದ ಸ್ಟಾರ್ಟ್ ಆದರೆ ಅಥವಾ ಪಾಸಿಟಿವ್ ಚಾರ್ಜಿಂದ ಒರಿಜಿನೇಟ್ ಆದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೆಗೆಟಿವ್ ಚಾರ್ಜಲ್ಲಿ ಟರ್ಮಿನೇಟ್ ಆಗಬಹುದು. ಬಟ್ ಪಾಸಿಟಿವ್ ಚಾರ್ಜಿಂದ ಕ್ರಿಯೇಟ್ ಆಗಿರುವಂತಹ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಮತ್ತೆ ಪಾಸಿಟಿವ್ ಚಾರ್ಜ್ಗೆ ಬರೋದಿಲ್ಲ. ಹಾಗಿದ್ರೆ ನಾವೇನು ಹೇಳ್ಬೋದು, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್. ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ. ನೆಕ್ಸ್ಟ್ ಪಾಯಿಂಟ್ ಏನು ಹಾಗಿದ್ರೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಈಗ ಪಾಸಿಟಿವ್ ಚಾರ್ಜ್ ಇದೆ, ಅದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ರಿಯೇಟ್ ಆಯಿತು. ಆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನು ಕ್ರಿಯೇಟ್ ಆಗಿರುತ್ತೆ ಅದು ಒಂದನ್ನೊಂದು ಇಂಟರ್ಸೆಕ್ಟ್ ಮಾಡುತ್ತಾ? ಒಂದು ಲೈನ್ ಈ ರೀತಿ ಇದೆ, ಅದನ್ನು ಮತ್ತೊಂದು ಲೈನ್ ಇಂಟರ್ಸೆಕ್ಟ್ ಮಾಡುತ್ತೆ, ಈ ರೀತಿ ಇರುತ್ತಾ? ಇಲ್ಲ. ಪಾಸಿಟಿವ್ ಚಾರ್ಜ್ ಅಂತ ಹೇಳಿದ್ರೆ ಅದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ರೀತಿ ಇರುತ್ತೆ. ಆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಂದೊಂದೊಂದು ಯಾವಾಗಲೂ ಇಂಟರ್ಸೆಕ್ಟ್ ಮಾಡಲ್ಲ. ಅದೇ ಪಾಯಿಂಟ್. ಹೇಳಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ನೆಕ್ಸ್ಟ್ ಪಾಯಿಂಟ್ ಏನು ಹಾಗಿದ್ರೆ, ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಪಾಸ್ ಥ್ರೂ ದ ಕಂಡಕ್ಟರ್. ಒಂದು ಕಂಡಕ್ಟರ್ ಇದೆ ಅಂತ ಹೇಳಿದ್ರೆ ಅದ್ರ ಥ್ರೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಕಮೆಂಟ್ ಮಾಡಿ. ಅದೇ ರೀತಿ ಈ ಪಾಯಿಂಟ್ಸ್ ಏನಿದ್ದಾವೆ ಅವುಗಳನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಸರಿನಾ? ಈಗ ನಾ ಹೇಳ್ತಾ ಇದ್ದೀನಿ, ಏನು ಹೇಳಿ, ಯಾಕೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಂಡಕ್ಟರ್ ಥ್ರೂ ಪಾಸ್ ಆಗಲ್ಲ ಅಂತ. ಈಗ ಒಂದು ಕಂಡಕ್ಟರ್ ಇದೆ, ಮೆಟಾಲಿಕ್ ಕಂಡಕ್ಟರ್ ಇದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗುತ್ತೆ, ಅದು ಅದ್ರ ಥ್ರೂ ಪಾಸ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆಂತ ಹೇಳಿದ್ರೆ ಒಂದು ಕಂಡಕ್ಟರ್
ಚಾರ್ಜ್ ಆಗದಿದ್ರೆ ಅದರಲ್ಲಿರುವಂತಹ ಚಾರ್ಜಸ್ ಏನಿರುತ್ತೆ ಅದು ಆ ಒಂದು ಕಂಡಕ್ಟರ್ ಏನಿರುತ್ತೆ ಅದ್ರ ಸರ್ಫೇಸ್ ಮೇಲೆ ಇರುತ್ತೆ, ಅದ್ರ ಒಳಗಡೆ ಇರೋದಿಲ್ಲ. ಆ ಕಂಡಕ್ಟರ್ನ ಸರ್ಫೇಸ್ ಏನಿದೆ ಸರ್ಫೇಸ್ ಮೇಲೆ ಚಾರ್ಜಸ್ ಇರುತ್ತೆ. ಹಾಗಿದ್ರೆ ಈಗ ಪಾಸಿಟಿವ್ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ರಿಯೇಟ್ ಆಯಿತು, ಅದೇನಾಗುತ್ತೆ ನೆಗೆಟಿವ್ ಚಾರ್ಜ್ ಟರ್ಮಿನೇಟ್ ಆಗುತ್ತೆ. ಹಾಗಾದರೆ ಇದು ಸರ್ಫೇಸ್ ಮೇಲೆ ನೆಗೆಟಿವ್ ಚಾರ್ಜ್ ಅಂತ ಹೇಳಿದ್ರೆ ಪಾಸಿಟಿವ್ ಚಾರ್ಜಿಂದ ಕ್ರಿಯೇಟ್ ಆಗಿರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅದ್ರ ಸರ್ಫೇಸ್ ಮೇಲೆ ಬಂದು ಎಂಡ್ ಆಗಿಬಿಡುತ್ತೆ ಅಥವಾ ಟರ್ಮಿನೇಟ್ ಆಗುತ್ತೆ. ಅಥವಾ ಮತ್ತೊಂದು ಕಂಡಕ್ಟರ್ ಇದೆ, ಆ ಕಂಡಕ್ಟರ್ ಸರ್ಫೇಸ್ ಮೇಲೆ ಪಾಸಿಟಿವ್ ಚಾರ್ಜಸ್ ಇದ್ದಾವೆ ಸರ್ಫೇಸ್ ಮೇಲೆ, ಯಾಕೆ ಚಾರ್ಜಸ್ ಯಾವಾಗಲೂ ಸರ್ಫೇಸ್ ಮೇಲೆ ಇರುತ್ತೆ ಕಂಡಕ್ಟರ್, ಅದಕ್ಕೋಸ್ಕರ. ಸೊ ಅದ್ರ ಸರ್ಫೇಸ್ ಮೇಲೆ ಪಾಸಿಟಿವ್ ಚಾರ್ಜಸ್ ಇದೆ ಅಂತ ಹೇಳಿದ್ರೆ ಅದ್ರ ಸರ್ಫೇಸಿಂದನೇ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಕ್ರಿಯೇಟ್ ಆಗಿರುತ್ತೆ, ಅದ್ರ ಒಳಗಡೆಯಿಂದಲ್ಲ. ಅದ್ರ ಸಲುವಾಗಿ ನಾವೇನು ಹೇಳ್ಬೋದು, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಪಾಸ್ ಥ್ರೂ ದ ಕಂಡಕ್ಟರ್. ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದಾನೆ. ಈ ಕ್ಲಾಸಸ್ ಹೇಗಾಗ್ತಾ ಇದೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇದ್ದರೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀನಿ, ಅಥವಾ ಕ್ಲಾಸ್ ಚೆನ್ನಾಗಿ ಆಗ್ತದೆ ಅಂತ ಹೇಳಿದ್ರೆ ಓದಿ ಖುಷಿ ಆಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟ್ ಯಾವ್ದು ಹೇಳಿ, ಅಥವಾ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದು ಹೇಳಿ, ಇಲೆಕ್ಟ್ರಿಕ್ ಡೈಪೋಲ್ ಸ್ಟಡಿ ಮಾಡೋಣ ಈಗ. ಸರಿ, ನಂತರ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳೋದಕ್ಕೆ ಮರ್ತಿದ್ದೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಅಂದರೆ ಎಲೆಕ್ಟ್ರಿಕ್ ಡೈಪೋಲ್ ಹಾಗೆ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ಯಾಕಂತ ಹೇಳಿದ್ರೆ 1 ಮಾರ್ಕ್ ಆರ್ 2 ಮಾರ್ಕ್ ಕ್ವಶನ್ಸ್ ಈ ಕಾನ್ಸೆಪ್ಟ್ಗಳ ಮೇಲೆ ಕೂಡ ಕೇಳಿರ್ತಾರೆ. ಸರಿ, ಈಗ ವಿಷಯಗಳನ್ನು ತಿಳಿದುಕೊಳ್ತಾ ಹೋಗೋಣ. ಫಸ್ಟ್ ಕ್ವಶನ್, ವಾಟ್ ಈಸ್ ಡೈಪೋಲ್? ಡೈಪೋಲ್ ಅಂದ್ರೆ ಏನು? ಇದ್ರ ಬಗ್ಗೆ ಕೂಡ ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೆ, ಆದರೆ ಮತ್ತೊಮ್ಮೆ ತಿಳ್ಕೊಳ್ಳೋಣ. ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಅ ಸಿಸ್ಟಮ್ ಆಫ್ 2 equal and unlike charges separated by small distance. ಈಕ್ವಲ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಅಂತ ಹೇಳಿದ್ರೆ, ಈಗ ಪ್ಲಸ್ 2 ನ್ಯಾನೋ ಕೂಲಮ್ ಆದ ಚಾರ್ಜ್ ಇದೆ, ಮತ್ತೊಂದು ಮೈನಸ್ 2 ನ್ಯಾನೋ ಕೂಲಮ್ ಆದ ಚಾರ್ಜ್ ಇದೆ. ಆ ಎರಡು ಚಾರ್ಜಸ್ ಏನಿದೆ ಅದು ತುಂಬ ಹತ್ತಿರದಲ್ಲಿದೆ, ಬಟ್ ಸ್ಮಾಲ್ ಸೆಪರೇಷನ್ ಇದೆ ಅದೆರಡು ಚಾರ್ಜ್ ನಡುವೆ. ಆವಾಗ ಆ ಸಿಸ್ಟಮ್ ಏನಿರುತ್ತೆ, 2 ಈಕ್ವಲ್ ಚಾರ್ಜಸ್, ಮ್ಯಾಗ್ನಿಟ್ಯೂಡ್ ಈಕ್ವಲ್ ಇದೆಯಾ, 2 ನ್ಯಾನೋ ಕೂಲಮ್ ಮ್ಯಾಗ್ನಿಟ್ಯೂಡ್ ಈಕ್ವಲ್ ಇದೆಯಾ, ಈಕ್ವಲ್ ಇದೆ. ಆದರೆ ನೇಚರ್ ಅಥವಾ ಪೊಲ್ಯಾರಿಟಿ ಆಪೋಸಿಟ್ ಇದೆ, ಒಂದು ಪಾಸಿಟಿವ್ ಇದೆ ಮತ್ತೊಂದು ನೆಗೆಟಿವ್ ಇದೆ. ಆವಾಗ 2 ಈಕ್ವಲ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಸೆಪರೇಟೆಡ್ ಬೈ ಸ್ಮಾಲ್ ಡಿಸ್ಟನ್ಸ್ ಈಸ್ ಕಾಲ್ಡ್ ಡೈಪೋಲ್. ಇಲ್ಲಿ 2 ಚಾರ್ಜಸ್ ಇದ್ದಾವೆ, ಪ್ಲಸ್ ಕ್ಯೂ ಮತ್ತು ಮೈನಸ್ ಕ್ಯೂ. ಅದು ಸ್ಮಾಲ್ ಡಿಸ್ಟನ್ಸ್ ಏನಿದೆ ಅದರಿಂದ ಸೆಪರೇಟ್ ಆಗಿವೆ. ಆವಾಗ ಈ ಸಿಸ್ಟಮ್ ಏನಿದೆ ಅದನ್ನು ಹೇಳ್ಬೋದು ನಾವು ಡೈಪೋಲ್ ಅಂತ ಹೇಳ್ಬೋದು. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯಿತು. ಈಗ ಆ ಡಿಸ್ಟನ್ಸ್ ಬಿಟ್ವೀನ್ ಡೈಪೋಲ್ ಏನಿದೆ ಅದನ್ನು 2a ಅಂತ ಬರ್ಕೊಳ್ತೇವೆ. 2a ಅಂತ ಬರ್ಕೊಳ್ಳೋದು ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಡೆರಿವೇಷನ್ ಏನಿದೆ ಆ ಡೆರಿವೇಷನ್ನ ಮಾಡೋದಕ್ಕೆ ಈಸಿಯಾಗಿ ಆಗಲಿ ಅಂತ 2a ಅಂತ ಬರ್ಕೊಳ್ತೀವಿ. ಕ್ಲಿಯರ್ ಆಯಿತಾ? ಈ ಮಿಡ್ ಪಾಯಿಂಟ್ ಏನಿದೆ ಡೈಪೋಲಿಂದ ಮಿಡ್ ಪಾಯಿಂಟ್ ಏನಿದೆ, ಮಿಡ್ ಪಾಯಿಂಟಿಂದ ನೆಗೆಟಿವ್ ಚಾರ್ಜ್ಗೆ ಇರುವಂತಹ ಡಿಸ್ಟನ್ಸ್ ಏನಿದೆ ಅದನ್ನು ಕೂಡ ಎ ಅಂತ ತೆಗೆದುಕೊಂಡಿದ್ದೇವೆ. ಅದೇ ರೀತಿ ಆ ಮಿಡ್ ಪಾಯಿಂಟಿಂದ ಪಾಸಿಟಿವ್ ಚಾರ್ಜ್ಗೆ ಇರುವಂಥ ಡಿಸ್ಟನ್ಸ್ ಕೂಡ ಎ ಅಂತ ತೆಗೆದುಕೊಂಡಿದ್ದೇವೆ. ಆವಾಗ ಟೋಟಲ್ ಡಿಸ್ಟನ್ಸ್ ಏನಾಗುತ್ತೆ, ಎ ಪ್ಲಸ್ ಎ 2a ಅಂತ ಆಗುತ್ತೆ ಟೋಟಲ್ ಡಿಸ್ಟನ್ಸ್. ಕ್ಲಿಯರ್ ಆಯಿತಾ? ಹಾಗಿದ್ರೆ ಈಗ ನಮಗೇನು ಗೊತ್ತಾಯಿತು, ಡೈಪೋಲ್ ಅಂದರೆ ಗೊತ್ತಾಯಿತು. ಈಗ ಡೈಪೋಲ್ ಮೊಮೆಂಟ್ ಅಂದ್ರೇನು ಅದರ ಡೆಫಿನೇಷನ್ ಕೂಡ ಬೋರ್ಡ್ ಮೇಲೆ ಬರೆದು ಆಗಿದೆ. ಏನು ಹೇಳಿ, ಡೈಪೋಲ್ ಮೊಮೆಂಟ್ ಈಸ್ ಅ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎನಿ ಒನ್ ಆಫ್ ದ ಚಾರ್ಜ್ ಆ್ಯಂಡ್ ಸೆಪರೇಷನ್ ಬಿಟ್ವೀನ್ ದೆಮ್ ಆರ್ ಡಿಸ್ಟನ್ಸ್ ಬಿಟ್ವೀನ್ 2 ಚಾರ್ಜಸ್. ಡೈಪೋಲ್ ಮೊಮೆಂಟ್ ಅಂತ ಹೇಳಿದ್ರೆ ಇಲ್ಲಿ 2 ಚಾರ್ಜಸ್ ಇದ್ದಾವೆ. ನಮಗೇನು ಗೊತ್ತಿದೆ, ಡೈಪೋಲಲ್ಲಿ 2 ಚಾರ್ಜಸ್ ಇದ್ದರೆ ಅದರ ನೇಚರ್ ಅಥವಾ ಪೊಲ್ಯಾರಿಟಿ ಬೇರೆ ಬೇರೆ ಇರುತ್ತೆ, ಆದರೆ ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ. ಸೊ ಆ ಎರಡು ಚಾರ್ಜ್ಗಳಲ್ಲಿ ಯಾವುದಾದ್ರೂ ಒಂದು ಚಾರ್ಜ್ನ ಮ್ಯಾಗ್ನಿಟ್ಯೂಡ್, ಅದೇ ರೀತಿ ಅದೆರಡರ ನಡುವೆ ಇರುವಂತಹ ಡಿಸ್ಟನ್ಸ್, ಅದು ಅವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ನಮಗೇನು ಸಿಗುತ್ತೆ, ಡೈಪೋಲ್ ಮೊಮೆಂಟ್ ಸಿಗುತ್ತೆ. ಈಗ ಚಾರ್ಜನ್ನು ಜನರಲಿ ಕ್ಯೂ ಅನ್ನೋ ಲೆಟರಿಂದ ಡಿನೋಟ್ ಮಾಡ್ತಾರೆ ಅಂತ ಹೇಳಿದ್ದೆ. ಇಲ್ಲೂ ಕೂಡ ಪ್ಲಸ್ ಕ್ಯೂ ಮತ್ತು ಮೈನಸ್ ಕ್ಯೂ ಅಂತ ಇದೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎನಿ ಚಾರ್ಜ್ ಅಂತ ಹೇಳಿದ್ರೆ ನಾವೀಗ ಮ್ಯಾಗ್ನಿಟ್ಯೂಡ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೇವೆ, ಕ್ಯೂ ಅಂತ ಬರ್ಕೊಂಡ್ವಿ. ಅದ ನಂತರ ಡಿಸ್ಟನ್ಸ್ ಎಷ್ಟಿದೆ ಈಗಾಗಲೇ ಹೇಳಿದ್ದೆ, ಏನು ಹೇಳಿ 2a ಅಂತ ತೆಗೆದುಕೊಳ್ತೀವಿ ನಾವು ಮುಂದೆ ಡೆರಿವೇಷನ್ಗೆ ಈಸಿ ಆಗಲಿ ಅಂತ. ಸೊ ಡಿಸ್ಟನ್ಸ್ ಏನು ಹಾಗಿದ್ರೆ ಡಿಸ್ಟನ್ಸ್ ಬಿಟ್ವೀನ್ 2 ಚಾರ್ಜಸ್ ಅದು 2a ಆಗಿರುತ್ತೆ. ಹಾಗಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎನಿ ಚಾರ್ಜ್ ಆ್ಯಂಡ್ ಸೆಪರೇಷನ್ ಬಿಟ್ವೀನ್ 2 ಚಾರ್ಜ್ ಅದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಅವಾಗೇನು ಸಿಗುತ್ತೆ, ನಮಗೆ ಡೈಪೋಲ್ ಮೊಮೆಂಟ್ ಸಿಗುತ್ತೆ. ಡೈಪೋಲ್ ಮೊಮೆಂಟ್ ಏನಿದೆ ಅದನ್ನು P ಅನ್ನೋ ಲೆಟ್ರಿಂದ ಡಿನೋಟ್ ಮಾಡ್ತಾರೆ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಈಗ ಡೈಪೋಲ್ ಮೊಮೆಂಟ್ ಏನಿದೆ ಅದರ SI ಯೂನಿಟ್ ಏನಾಗುತ್ತೆ ಚಾರ್ಜಿನ SI ಯೂನಿಟ್ ಏನು, ಕೂಲಮ್. ಅದನ್ನು ಕ್ಯಾಪಿಟಲ್ C ಅನ್ನೋ ಲೆಟ್ರಿಂದ ಡಿನೋಟ್ ಮಾಡ್ತಾರೆ. ನಂತರ ಇಲ್ಲಿ 2a ಅಂತಿದೆ. 2 ಅಂದರೆ ಏನಾಗಿರುತ್ತೆ, ಡಿಸ್ಟನ್ಸ್ ಬಿಟ್ವೀನ್ 2 ಚಾರ್ಜಸ್.
ಅದರ ಎಸ್ ಯೂನಿಟ್ ಏನು, ಡಿಸ್ಟೆನ್ಸ್ನ ಎಸ್ ಯೂನಿಟ್ ಏನು, ಮೀಟರ್. ಹಾಗಿದ್ರೆ ಎಸ್ ಐ ಯೂನಿಟ್ ಆಫ್ ಡೈಪೋಲ್ ಮೊಮೆಂಟ್ ಏನಾಗಿರುತ್ತೆ, ಕೂಲಾಂಬ್ ಮೀಟರ್ ಆಗಿರುತ್ತೆ. ಎಲ್ಲ ಬರಲಿ, ಕೂಲಾಂಬ್ ಮೀಟರ್ ಆಗಿರುತ್ತೆ. ಇದೇನು ಎಸ್ ಐ ಯೂನಿಟ್ ಆಫ್ ಡೈಪೋಲ್ ಮೊಮೆಂಟ್ ಆಗಿರುತ್ತೆ. ನಂತರ ಡೈಪೋಲ್ ಮೊಮೆಂಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಇಟ್ ಈಸ್ ಡೈರೆಕ್ಟೆಡ್ ಫ್ರಾಮ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್ along the line joining the two charges or along the axis of dipole. ಕ್ಲಿಯರ್ ಆಯ್ತಾ? ಸೊ ಈ ಕಾನ್ಸೆಪ್ಟ್ಗಳನ್ನು ಏನು ಸ್ಟಡಿ ಮಾಡಿದ್ವಿ, ಇದರಲ್ಲಿ ಇರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಈಗ ಏನು ಸ್ಟಡಿ ಮಾಡ್ತೀವಿ ಹೇಳಿ ನಾವು, ಡೆರಿವೇಷನ್ಸ್. 2 ಡೆರಿವೇಷನ್ಸ್ ಇದ್ದಾವೆ, ತುಂಬ ಇಂಪಾರ್ಟೆಂಟ್ ಡೆರಿವೇಷನ್ಸ್. ಅವುಗಳನ್ನು ಕೂಡ ಈಗ ಮಾಡೋಣ. ಇಲೆಕ್ಟ್ರಿಕ್ ಡೈಪೋಲ್ವರೆಗೆ ಸ್ಟಡಿ ಮಾಡಾಗಿತ್ತು. ಈಗ ಒಂದು ಇಂಪಾರ್ಟೆಂಟ್ ಡೆರಿವೇಷನ್, 5 ಮಾರ್ಕ್ಸ್ ಡೆರಿವೇಷನ್. ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಡೈಪೋಲ್ ಅಲಾಂಗ್ ಆಕ್ಸಿಯಲ್ ಪಾಯಿಂಟ್. ಇಲ್ಲಿಗ ಡೈಪೋಲನ್ನು ಡ್ರಾ ಮಾಡಿದ್ದೇವೆ, ಆ ಡಯಾಗ್ರಾಮನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣ. ಅದರ ನಂತರ ಡೆರಿವೇಷನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿನಾ? ಸರಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ಡೈಪೋಲನ್ನು ಡ್ರಾ ಮಾಡಿದ್ದೇವೆ. ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ. ಕಾಣ್ತಾ ಇದ್ದಾನೆ? ಓಕೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ. ಇದು ಆ ಡೈಪೋಲ್ನ ಮಿಡ್ ಪಾಯಿಂಟ್ ಆಗಿದೆ. ಅದನ್ನು ಓ ಅಂತ ಡಿನೋಟ್ ಮಾಡಿದ್ದಾರೆ. ಪಾಸಿಟಿವ್ ಚಾರ್ಜ್ ಇದೆ ಅಲ್ಲ, ಆ ಪಾಯಿಂಟ್ ಏನದನ್ನ ಎ ಅಂತ, ನೆಗೆಟಿವ್ ಚಾರ್ಜ್ ಇರುವಂತಹ ಪಾಯಿಂಟನ್ನು ಬಿ ಅಂತ ಡಿನೋಟ್ ಮಾಡಿದ್ದಾರೆ. ನಂತರ ಈ ಆಕ್ಸಿಸ್ ಏನಿದೆ, ಆಕ್ಸಿಸ್ ಆಫ್ ಡೈಪೋಲ್, ಅದ್ರ ಮೇಲೆ ಒಂದು ಪಾಯಿಂಟ್ ಇದೆ ಪಿ ಅಂತ. ಆ ಪಾಯಿಂಟಲ್ಲಿ ಎಷ್ಟು ಇಲೆಕ್ಟ್ರಿಕ್ ಫೀಲ್ಡ್ ಡೆವಲಪ್ ಆಗಿದೆ ಈ ಡೈಪೋಲಿಂದ, ಅಂದರೆ ಈ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಇರುವಂತಹ ಸಿಸ್ಟಮ್ನಿಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆ, ಅದನ್ನು ಏನು ಮಾಡಬೇಕು ನಾವೀಗ ಡಿರೈವ್ ಮಾಡಬೇಕು. ಅದಕ್ಕೆ ಎಕ್ಸ್ಪ್ರೆಷನನ್ನು ಡಿರೈವ್ ಮಾಡಬೇಕು. ನಂತರ ಅದನ್ನು ಡಿರೈವ್ ಮಾಡೋದಕ್ಕೆ ಇಲ್ಲೊಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ಇದೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದೇವೆ, ಪಾಸಿಟಿವ್ ಟೆಸ್ಟ್ ಚಾರ್ಜ್. ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ ಅಂತ ಹೇಳಿದ್ರೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆಯಾ, ಅದೇನು ಮಾಡುತ್ತೆ, ಪಾಸಿಟಿವ್ ಚಾರ್ಜ್ ಇದ್ದರೆ ಮತ್ತೊಂದು ಪಾಸಿಟಿವ್ ಚಾರ್ಜ್ನ ರಿಪೆಲ್ ಮಾಡುತ್ತೆ. ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈ ಕಡೆ ಇರುತ್ತೆ. ಸೊ ಇ ಪ್ಲಸ್ ಕ್ಯೂ ಅಂತ ಇಲ್ಲಿ ಬರೆದಿದ್ದೇವೆ. ಅದರ ನಂತರ ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ಅದು ಪಿ ಪಾಯಿಂಟಲ್ಲಿ ಇರುವಂತಹ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಏನಿದೆ ಅದನ್ನು ಅಟ್ರಾಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಇ ಮೈನಸ್ ಕ್ಯೂ ಅಂತ ಬರೆದಿದ್ದೇವೆ. ಇಲ್ಲವ್ರು ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ನಂತರ ಈ ಪಿ ಅನ್ನೋ ಪಾಯಿಂಟ್ ಏನಿದೆ ಅದರ ಡಿಸ್ಟೆನ್ಸ್ ಈ ಡೈಪೋಲ್ನ ಮಿಡ್ ಪಾಯಿಂಟ್ ಏನಿದೆ ಅದರಿಂದ ಆರ್ ಅಂತ ಬರೆದಿದ್ದೇವೆ. ಡೈಪೋಲ್ನ ಮಿಡ್ ಪಾಯಿಂಟಿಂದ ಪಿ ಪಾಯಿಂಟ್ಗೆ ಇರುವಂತಹ ಡಿಸ್ಟೆನ್ಸ್ ಆರ್ ಆಗಿದೆ. ಸರಿನಾ? ಅದರ ನಂತರ ಈ ಡೈಪೋಲ್ ಏನಿದೆ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್, ಅದರ ನಡುವಿನ ಡಿಸ್ಟೆನ್ಸನ್ನು 2a ಅಂತ ಬರ್ಕೊಂಡಿದ್ದೇವೆ. ನಾನು ಈಗಾಗಲೇ ಹೇಳಿದ್ದೆ, ಏನು ಹೇಳಿ, ಮಿಡ್ ಪಾಯಿಂಟಿಂದ ಪಾಸಿಟಿವ್ ಚಾರ್ಜ್ಗೆ ಇರುವಂಥ ಡಿಸ್ಟೆನ್ಸನ್ನು ಎ ಅಂತ ತೆಗೆದುಕೊಂಡಿದ್ದೇವೆ, ಮಿಡ್ ಪಾಯಿಂಟಿಂದ ನೆಗೆಟಿವ್ ಚಾರ್ಜ್ಗೆ ಇರುವಂಥ ಡಿಸ್ಟೆನ್ಸನ್ನು ಕೂಡ ಎ ಅಂತ ತೆಗೆದುಕೊಂಡಿದ್ದೇವೆ. ಸೊ ಡಯಾಗ್ರಾಮ್ ಬಗ್ಗೆ ಇವಿಷ್ಟು ವಿಷಯಗಳು ನಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಿರಬೇಕು. ಅದರ ನಂತರ ಈ ಡೀಟೇಲ್ಸನ್ನು ಸ್ಟಡಿ ಮಾಡ್ಕೊಂಡು ನಾವೇನು ಮಾಡ್ತೇವೆ, ಡೆರಿವೇಷನ್ನ ಮಾಡ್ತೇವೆ. ಸರಿನಾ? ಸರಿ, ಹಾಗಿದ್ರೆ ಈ ಸ್ಟಾರ್ಟಿಂಗಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಆಟ್ ಪಿ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಪ್ಲಸ್ ಕ್ಯೂ. ಈ ಪ್ಲಸ್ ಕ್ಯೂದಿಂದ ಈ ಪಿ ಅನ್ನೋ ಪಾಯಿಂಟಲ್ಲಿ ಏನು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇದೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಅಥವಾ ಅದಕ್ಕೆ ಎಕ್ಸ್ಪ್ರೆಷನನ್ನು ಬರಿಬೇಕು. ನಿಮಗೀಗ ಎಲೆಕ್ಟ್ರಿಕ್ ಫೀಲ್ಡಿನ ಎಕ್ಸ್ಪ್ರೆಷನ್ ಗೊತ್ತಿದೆ. ಏನು ಹೇಳಿ, ಇ ಇಸ್ ಈಕ್ವಲ್ ಟು 1/4πε0 ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಆರ್ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದಟ್ ಚಾರ್ಜ್ ಆ್ಯಂಡ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಹಾಗಿದ್ರೆ ಪಾಸಿಟಿವ್ ಚಾರ್ಜಿಂದ ಪಿ ಅನ್ನೋ ಪಾಯಿಂಟಲ್ಲಿ ಕ್ರಿಯೇಟ್ ಆಗಿರುವಂತಹ ಇಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದಕ್ಕೆ ಎಕ್ಸ್ಪ್ರೆಷನ್ ನಾವು ಈ ರೀತಿ ಬರಿತೇವೆ. ಇ ಪ್ಲಸ್ ಕ್ಯೂ ಅದರ ಡೈರೆಕ್ಷನ್ ಈ ಕಡೆ ಇರುತ್ತೆ. ಇ ಪ್ಲಸ್ ಕ್ಯೂ ವಿಚ್ ಇಸ್ ಈಕ್ವಲ್ ಟು 1/4πε0 ಇಂಟು ಕ್ಯೂ ಇಂಟು ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಏನು, ಎದಿಂದ ಪಿ ಪಾಯಿಂಟ್ಗೆ ಇರುವಂಥ ಡಿಸ್ಟೆನ್ಸ್, ಅದನ್ನು ಎ ಪಿ ಸ್ಕ್ವೇರ್ ಅಂತ ಬರೆದಿದ್ದೇವೆ. ಸರಿನಾ? ಸರಿ, ಹಾಗಿದ್ರೆ ಈ ಎ ಪಿ ಪಾಯಿಂಟ್ ಏನಿದೆ ಅಥವಾ ಎ ಪಿ ಡಿಸ್ಟೆನ್ಸ್ ಏನಿದೆ ಅದನ್ನು ಹೀಗೆ ಬರಿಬೋದಾ, ಆರ್ ಮೈನಸ್ ಓ ಎ ಅಥವಾ ಆರ್ ಮೈನಸ್ ಈ ಡಿಸ್ಟೆನ್ಸ್ ಎ. ಅವಾಗ ಏನಾಗುತ್ತೆ, ಅದು ಎ ಪಿ ಡಿಸ್ಟೆನ್ಸನ್ನು ಕೊಡುತ್ತಾ, ಆರ್ ಅನ್ನೋ ಡಿಸ್ಟೆನ್ಸಲ್ಲಿ ಈ ಡಿಸ್ಟೆನ್ಸನ್ನು ಮೈನಸ್ ಮಾಡಿದರೆ ಏನು ಸಿಗುತ್ತೆ ನಮಗೆ, ಎ ಪಿ ಸಿಗುತ್ತೆ. ಸೊ ಅದನ್ನೇ ಬೇರೆ ನಾವು ಎ ಪಿ ಇಸ್ ಈಕ್ವಲ್ ಟು ಆರ್ ಮೈನಸ್ ಎ ಅಂತ ಬರೆದ್ವಿ. ಅವಾಗ ಏನು ಡಿಸ್ಟೆನ್ಸ್ ಸಿಕ್ತು ನಮಗೆ, ಎ ಪಿ ಡಿಸ್ಟೆನ್ಸ್ ಸಿಕ್ತು. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಎ ಪಿ ಸ್ಕ್ವೇರ್ದಲ್ಲಿ ಸ್ಕ್ವೇರ್ ಮಾಡಿ ಬರೆದ್ವಿ. ಅವಾಗ ಏನಾಗುತ್ತೆ, ಇ ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು 1/4πε0 ಇಂಟು ಪ್ಲಸ್ ಕ್ಯೂ
ಡಿವೈಡೆಡ್ ಬೈ ಆರ್ ಮೈನಸ್ ಎ ಸ್ಕ್ವೇರ್. ಅದಕ್ಕೆ ರೀಸನ್ ಕೂಡ ಇಲ್ಲಿ ಬರೆದಿದ್ದೇನೆ, ನೀವು ಕೂಡ ಬರೆದು ಇಟ್ಕೊಳ್ಬಹುದು. ಸರಿನಾ? ನೆಕ್ಸ್ಟ್ ಏನಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಡ್ಯೂ ಟು ನೆಗೆಟಿವ್ ಚಾರ್ಜ್ ಮೈನಸ್ ಕ್ಯೂ. ಅದನ್ನು ಹೇಗೆ ಬರಿತೇವೆ ನಾವು? ಇ ಇಸ್ ಈಕ್ವಲ್ ಟು ಅಥವಾ ಇ ಮೈನಸ್ ಕ್ಯೂ ಇಸ್ ಈಕ್ವಲ್ ಟು 1/4πε0 ಇಂಟು ಮೈನಸ್ ಕ್ಯೂ ಡಿವೈಡೆಡ್ ಬೈ ಬಿ ಪಿ ಸ್ಕ್ವೇರ್. ಮೈನಸ್ ಕ್ಯೂ ಅಂತ ಹೇಳಿದ್ರೆ ಚಾರ್ಜ್ ಆಗಿತ್ತು, ಅದರ ನಂತರ ಡಿಸ್ಟನ್ಸ್ ಏನು, ಬಿ ದಿಂದ ಪಿಗೆ ಇರುವಂಥ ಡಿಸ್ಟನ್ಸ್ ಬೇಕು, ಅದಕ್ಕೇನು ಬರೆದ್ವಿ ನಾವು ಬಿ ಪಿ ಸ್ಕ್ವೇರ್. ಆ ಡಿಸ್ಟನ್ಸ್ನ ಸ್ಕ್ವೇರ್ ಬರೆದ್ವಿ. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯಿತು. ಹಾಗಿದ್ರೆ ಈಗ ಬಿ ಪಿ ಅಂದರೆ ಏನಾಗಿರುತ್ತೆ, ಬಿ ಪಿ ಡಿಸ್ಟನ್ಸ್ ಏನಿದೆ ಅದನ್ನು ಒ ಪಿ ಪ್ಲಸ್ ಒ ಬಿ ಬರಿಬೋದಾ? ಬರಿಬಹುದು. ಬಿ ಪಿಯನ್ನು ಒ ಪಿ ಪ್ಲಸ್ ಒ ಬಿ ಅಂತ ಬರ್ಕೊಂಡ್ವಿ. ಈಗ ಒ ಪಿ ಅಂದರೆ ಏನಾಗಿತ್ತು, ಒ ಪಿ ಅಂದರೆ ಆರ್, ನಂತರ ಒ ಬಿ ಅಂದರೆ ಏನು, ಈ ಡಿಸ್ಟನ್ಸ್ ಎ. ಸೊ ಬಿ ಪಿ ಸ್ಕ್ವೇರ್ದಲ್ಲಿ ಆರ್ ಪ್ಲಸ್ ಎ ಸ್ಕ್ವೇರನ್ನು ಬರಿಬಹುದು. ಬರೆದಿದ್ದೇವಾ? ಬರೆದಿದ್ದೀವಿ. ಸರಿ ಇದೆಯಾ? ಸರಿ ಇದೆ. ಹಾಗಿದ್ರೆ ಈಗ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಎಲೆಕ್ಟ್ರಿಕ್ ಫೀಲ್ಡ್ ಆಟ್ ಪಾಯಿಂಟ್ ಪಿ ಡ್ಯೂ ಟು ಚಾರ್ಜ್ ಪ್ಲಸ್ ಕ್ಯೂ, ಅದನ್ನು ಮತ್ತು ಡ್ಯೂ ಟು ಚಾರ್ಜ್ ಮೈನಸ್ ಕ್ಯೂ ಅದೆರಡನ್ನು ಆ್ಯಡ್ ಮಾಡ್ತೀವಿ. ಇಲ್ಲಿ ಆ್ಯಡ್ ಮಾಡಿ ಬರೆದಿದ್ದೀವಿ. ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ಇ ಪ್ಲಸ್ ಕ್ಯೂ ಪ್ಲಸ್ ಇ ಮೈನಸ್ ಕ್ಯೂ. ಇ ಪ್ಲಸ್ ಕ್ಯೂ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್, ಇ ಮೈನಸ್ ಕ್ಯೂ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ ಚಾರ್ಜ್. ಇಲ್ಲವರು ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಈಸಿ ಇದೆ. ಅದರ ನಂತರ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು, ಅದನ್ನು ಏನು ಮಾಡಿದ್ವಿ ನಾವು ಇಲ್ಲಿಗ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಇ ಪ್ಲಸ್ ಕ್ಯೂ ಇದ್ದಲ್ಲಿ ಇದನ್ನು, ಇ ಮೈನಸ್ ಕ್ಯೂ ಇದ್ದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಆವಾಗ ಏನು ಸಿಕ್ತು, ಇ ಇಸ್ ಈಕ್ವಲ್ ಟು 1/4πε0 ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ 1/4πε0 ಇಂಟು ಮೈನಸ್ ಕ್ಯೂ ಡಿವೈಡೆಡ್ ಬೈ ಆರ್ ಪ್ಲಸ್ ಎ ಸ್ಕ್ವೇರ್. ಕ್ಲಿಯರ್ ಆಯ್ತು ಇಲ್ಲಿವರೆಗೆ? ಕ್ಲಿಯರ್ ಆಯಿತು. ಈಗ ಯಾವ್ಯಾವ ಕ್ವಾಂಟಿಟೀಸ್ಗಳನ್ನು ಅಥವಾ ಯಾವುದನ್ನು ನಾವು ಕಾಮನ್ ತೆಗೆದುಕೊಳ್ಬಹುದು? ಚಾರ್ಜ್ ಅನ್ನೋ ಫಿಸಿಕಲ್ ಕ್ವಾಂಟಿಟಿ ಏನಿದೆ ಎರಡೂ ಕಡೆ ಇದೆಯಾ, ಅದೇನು ಮಾಡ್ಬೋದು ನಾವು ಕಾಮನ್ ತಗೊಳ್ಬೋದು. ಸೊ ಕ್ಯೂ ಕಾಮನ್ ತಗೊಂಡ್ವಿ. ಅದರ ನಂತರ 4πε0 ಈ ಕಾನ್ಸ್ಟೆಂಟ್ ಏನಿದೆ ಅದು ಕೂಡ ಈ ಎರಡು ಟರ್ಮಲ್ಲಿ ಇದೆ, ಅದಕ್ಕೋಸ್ಕರ ಅದನ್ನು ಕೂಡ ಕಾಮನ್ ತೆಗೆದುಕೊಳ್ಬೋದು. ಅವಾಗೇನಾಗುತ್ತೆ, ಕ್ಯೂ ಡಿವೈಡೆಡ್ ಬೈ 4πε0 ಕಾಮನ್ ತೆಕ್ಕೊಳ್ಬೋದು. ಅದರ ನಂತರ ಈ ಪಾರ್ಟಲ್ಲಿ 1 ಡಿವೈಡೆಡ್ ಬೈ ಆರ್ ಮೈನಸ್ ಎ ಸ್ಕ್ವೇರ್ ಅದು ಉಳ್ಕೊಳ್ಳುತ್ತೆ. ಅದರ ನಂತರ ಇಲ್ಲಿ ಮೈನಸ್ ಸೈನ್ ಇದೆ, ಅದಕ್ಕೋಸ್ಕರ ಇಲ್ಲಿ ಮೈನಸ್ ಬರ್ಕೊಂಡ್ವಿ. ಅದರ ನಂತರ ಈ ಟರ್ಮ್ನಿಂದ 1/4πε0 ಇಂಟು ಕ್ಯೂ ಅದನ್ನು ಕಾಮನ್ ತೆಕ್ಕೊಂಡ್ರೆ ಏನು ಉಳಿಯುತ್ತೆ, 1 ಡಿವೈಡೆಡ್ ಬೈ ಆರ್ ಪ್ಲಸ್ ಎ ಸ್ಕ್ವೇರ್ ಉಳಿಯುತ್ತೆ. ಸರಿ ಇದೆಯಾ ಬರ್ತಿದ್ದು? ಸರಿ ಇದೆ. ಅದರ ನೆಕ್ಸ್ಟ್ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಡಿನಾಮಿನೇಟ್ರಲ್ಲಿ ಆರ್ ಮೈನಸ್ ಎ ಸ್ಕ್ವೇರ್ ನಂತರ ಆರ್ ಪ್ಲಸ್ ಎ ಸ್ಕ್ವೇರ್ ಅಂತ ಇದೆ. ಅದನ್ನು ಸಿಂಪ್ಲಿಫೈ ಮಾಡ್ತೇವೆ. ಯಾವ ರೀತಿ? ಈ ರೀತಿ. ಇ ಇಸ್ ಈಕ್ವಲ್ ಟು ಕ್ಯೂ ಡಿವೈಡ್ ಬೈ 4πε0 ಇದು ಕಾನ್ಸೆಪ್ಟ್ ಹಾಗೆ ಇದೆ. ಬ್ರ್ಯಾಕೆಟಲ್ಲಿ ಇಲ್ಲಿ ಬರೆದಿರುವಂತಹ ಆರ್ ಪ್ಲಸ್ ಎ ಸ್ಕ್ವೇರ್ ಅದನ್ನು ಮೇಲೆ ಬರೆದಿದ್ದೀವಿ, ಮೈನಸ್ ಇಲ್ಲಿ ಆರ್ ಮೈನಸ್ ಎ ಸ್ಕ್ವೇರ್ ಏನಿತ್ತು ಅದನ್ನು ಈ ಸೈಡಿಗೆ ಬರೆದಿದ್ದೀವಿ. ನಂತರ ಡಿನಾಮಿನೇಟರ್ಲಿ ಇರುವಂತಹ ಎರಡು ಟರ್ಮ್ಸ್ ಏನಿದೆ ಅದನ್ನು ಮಲ್ಟಿಪ್ಲೈ ಮಾಡಿ ಬರ್ತಿದ್ದೀವಿ. ಅಂದರೆ ಆರ್ ಮೈನಸ್ ಎ ಸ್ಕ್ವೇರ್ ಇಂಟು ಆರ್ ಪ್ಲಸ್ ಎ ಸ್ಕ್ವೇರ್ ಅಂತ ಬರ್ತಿದ್ವಿ. ಯಾಕೆ? ಎಲ್ ಸಿ ಎಮನ್ನು ಫೈಂಡ್ ಔಟ್ ಮಾಡಲಿಕ್ಕೆ. ಅಂದರೆ ಎಲ್ ಸಿ ಎಮನ್ನು ಫೈಂಡ್ ಔಟ್ ಮಾಡಿಕೊಂಡು ಸಿಂಪ್ಲಿಫೈಯನ್ನು ಮಾಡ್ತಾ ಇದ್ದೇವೆ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಈಸಿ ಇದೆ. ಹಾಂ, ಅದರ ನಂತರ ಈಗ ಆರ್ ಪ್ಲಸ್ ಎ ಸ್ಕ್ವೇರ್, ಇವೀಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನಾಗುತ್ತೆ, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಅದೇ ರೀತಿ ಇಲ್ಲಿ ಆರ್ ಪ್ಲಸ್ ಎ ಸ್ಕ್ವೇರ್ ಏನಿದೆ ಅದನ್ನು ಬರ್ತಿದೆ. ಅವಾಗ ಏನಾಗುತ್ತೆ, ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ 2ab ಇತ್ತಲ್ವಾ, ಅಲ್ಲಿ 2ra ಅಂತ ಬರುತ್ತೆ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ನಂತರ ಮೈನಸ್ ಆರ್ ಮೈನಸ್ ಎ ಸ್ಕ್ವೇರ್ ಅಂತ ಇದೆ. ಅವಾಗ ಏನಾಗುತ್ತೆ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ ಆಗುತ್ತೆ. ಹಾಗಾದರೆ ಇಲ್ಲೇನಾಗುತ್ತೆ, ಬ್ರ್ಯಾಕೆಟಲ್ಲಿ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ 2ra ಅಂತ ಆಗುತ್ತೆ. ಸೊ ಇಲ್ಲೊಂದು ಮೈನಸ್ ಸೈನ್ ಇದೆ. ಅವಾಗೇನಾಗುತ್ತೆ, ಇದು ಮೈನಸ್ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 2ra ಅಂತ ಆಗುತ್ತೆ. ಆವಾಗ ಈ ನ್ಯೂಮಿನೇಟರಲ್ಲಿ ಯಾವ್ಯಾವ ಕ್ವಾಂಟಿಟೀಸ್ ಕ್ಯಾನ್ಸಲ್ ಆಗುತ್ತೆ, ಯಾವುದು
ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತಾ, ಕ್ಯಾನ್ಸಲ್ ಆಯಿತು. ಅದರ ನಂತರ ಎ ಸ್ಕ್ವೇರ್ ಕ್ಯಾನ್ಸಲ್ ಆಯಿತಾ, ಕ್ಯಾನ್ಸಲ್ ಆಯಿತು. ಈ ಟರ್ಮ್ ಕ್ಯಾನ್ಸಲ್ ಆಗುತ್ತಾ, ಇಲ್ಲ. ಯಾಕೆ, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಹಾಗೆ ಏನಾಗುತ್ತೆ, ಇಲ್ಲಿ 2RA ಪ್ಲಸ್ 2RA ಆಗುತ್ತೆ, 4RA ಆಗುತ್ತೆ. ಅದನ್ನೇ ಇಲ್ಲಿ ಬರೆದಿರೋದು, ಸರಿನಾ? ಸರಿ. E is equal to Q divided by 4πε0 ಅದನ್ನು ಬರ್ಕೊಂಡ್ವಿ. ಇಂಟು ಇವೆರಡು ಕ್ಯಾನ್ಸಲ್ ಆಯಿತು. ಅದರ ನಂತರ 2RA ಪ್ಲಸ್ 2RA ಆಯಿತು, ಆವಾಗ 4RA ಆಯಿತು ಟೋಟಲ್. ಅದನ್ನು ಕೂಡ ಬರ್ಕೊಂಡ್ವಿ. ಡಿವೈಡೆಡ್ ಬೈ R ಮೈನಸ್ ಎ ಇಂಟು R ಪ್ಲಸ್ ಎ ಅಂತ ಇತ್ತು. ಈಗ A ಮೈನಸ್ ಬಿ ಇಂಟು A ಪ್ಲಸ್ ಡಿ ಏನಾಗಿರುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗಿರುತ್ತೆ. ಹಾಗಿದ್ರೆ ಇಲ್ಲಿ R ಮೈನಸ್ ಎ ಇಂಟು R ಪ್ಲಸ್ ಎ ಅಂತಿದೆ, ಅವಾಗ ಏನಾಗುತ್ತೆ, R ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಆಗುತ್ತೆ. ಅದನ್ನು ಬರ್ಕೊಂಡ್ವಿ. ಅದರ ನಂತರ ಇಲ್ಲಿ ಕೂಡ ಸ್ಕ್ವೇರ್ ಇದೆ, ಅದನ್ನು ಮೇಲ್ಗಡೆ ಬರ್ಕೊಂಡ್ವಿ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಸೊ ಇಲ್ಲಿವರೆಗೆ ಅರ್ಥ ಆಯಿತಾ? ಹಾಗಿದ್ರೆ ಅರ್ಥ ಆಯಿತು, ಈಸಿ ಇದೆ. ನೆಕ್ಸ್ಟ್ E ಈಸ್ ಈಕ್ವಲ್ ಟು 2QA ಇಂಟು 2RA ಅಂತ ಬರ್ಕೊಂಡ್ವಿ. ಯಾಕೆ, ನಮಗೆ ಡೆರಿವೇಷನ್ ಸಿಂಪ್ಲಿಫೈ ಮಾಡಬೇಕು, ಅದಕ್ಕೋಸ್ಕರ ಇಲ್ಲಿ Q ಇಂಟು 4RA ಅಂತಿದೆ. ಸೊ ಇಲ್ಲಿ 2 ಇಂಟು 2 ಮಾಡ್ಕೊಂಡಿದ್ದು ನಾವು 2 ಇಂಟು 2 ಮಾಡ್ಕೊಂಡ್ವಿ, ಅದು ಕೂಡ 4 ಆಗಿರುತ್ತೆ. ಸೊ ಅದರೊಳಗಡೆ ಒಂದು 2 ಈ ಕಡೆ ತೆಗೆದುಕೊಂಡ್ವಿ. ಚಾರ್ಜ್ ಏನಿದೆ Q ಅದನ್ನು ಇಲ್ಲಿ ಬರ್ಕೊಂಡ್ವಿ. ನಂತರ ಎ ಏನಿದೆ ಅದನ್ನು ಇಲ್ಲಿ ಬರ್ಕೊಂಡ್ವಿ. 2QA ಅಂತ ಆಯಿತು. 2 ಇಂಟು Q ಅಂದರೆ ಏನಾಗಿತ್ತು, ಅಥವಾ Q ಇಂಟು 2A ಅಂತ ಹೇಳಿದ್ರೆ ಯಾವ ಕ್ವಾಂಟಿಟಿ ಆಗಿತ್ತು, ಯಾವ ಕ್ವಾಂಟಿಟಿ ಆಗಿತ್ತು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಡೈಪೋಲ್ ಮೊಮೆಂಟ್ ಅದನ್ನು ಯಾರು ಡಿನೋಟ್ ಮಾಡ್ತಾರೆ, P ಅನ್ನೋ ಲೆಟರಿಂದ ಡಿನೋಟ್ ಮಾಡ್ತಾರೆ. ಸೊ ಇಲ್ಲಿ Q ಇಂಟು 2A ಬಂತು, ಬಾಕಿ ಉಳಿದಿರೋದೇನು 2 ಇಂಟು 2 ಮಾಡ್ಕೊಂಡಿದ್ವಾ. ಸೊ 2 ಇಂಟು R ಉಳ್ಕೊಳ್ತು. ಕ್ಲಿಯರ್ ಆಯಿತಾ? ಹಾಗಿದ್ರೆ ಈ ಟರ್ಮ್ ಏನಿದೆ ಅಲ್ಲಿ P ಅಂತ ನಾವು ಬರಿಬೋದು, ಅದು ಡೈಪೋಲ್ ಮೊಮೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್, ಈ ಸ್ಟೆಪ್ ಅರ್ಥ ಆಯ್ತಾ? ಅದ್ರ ನೆಕ್ಸ್ಟ್ ಏನು ಮಾಡಿದ್ವಿ, ಇಲ್ಲಿ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತಿತ್ತು, ಅದನ್ನು ಹಾಗೆ ಬರ್ಕೊಂಡ್ವಿ. ಸೊ ಇಲ್ಲಿವರೆಗಿನ ಇಕ್ವೇಷನ್ ಮುಗೀತು. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಏನಂತ ಹೇಳಿದ್ರೆ 1/4πε0 ಅಂತ ಬರ್ಕೊಂಡ್ವಿ. ಅದರ ನಂತರ Q ಇಂಟು 2A ಅಂತ ಹೇಳಿದ್ರೆ ಅಥವಾ P ಅಂತ ಬರ್ಕೊಂಡ್ವಿ. ನಂತರ 2R ಇತ್ತು, ಅದನ್ನು ಬರ್ಕೊಂಡ್ವಿ. ಅದರ ನೆಕ್ಸ್ಟ್ ಏನಿದೆ, ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತಿದೆ, ಅದನ್ನು ಕೂಡ ಬರ್ಕೊಂಡ್ವಿ. ಇಲ್ಲಿವರೆಗಿನ ಇಕ್ವೇಷನ್ ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಈಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಡಿನಾಮಿನೇಟರ್ ಈ ಪಾಯಿಂಟ್ ಇದೆಯಲ್ಲ, ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್, ಅದರೊಳಗಡೆ ಈ ಆರ್ ಏನಿದೆ, ಈ ಡಿಸ್ಟನ್ಸ್ ಆರ್ಗೆ ಕಂಪೇರ್ ಮಾಡಿದರೆ ಎ ಈಸ್ ಟೂ ಸ್ಮಾಲ್. ಆವಾಗೇನಾಗುತ್ತೆ, ಇಫ್ ಆರ್ ಈಸ್ ಟೂ ಗ್ರೇಟರ್ ದ್ಯಾನ್ ಎ ಈಸ್ ನೆಗ್ಲಿಜಿಬಲ್ ಆರ್ ಝೀರೋ. ಅಂದರೆ ನೆಗ್ಲಿಜಿಬಲ್ ಅಂತಂದರೆ ಝೀರೋ ಅಂತ ಕನ್ಸಿಡರ್ ಮಾಡ್ತೇವೆ. ಆವಾಗ ಆರ್ ಮೈನಸ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು, ಇದು ನೆಗ್ಲಿಜಿಬಲ್, ಝೀರೋ ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಆರ್ ಮೈನಸ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಅಂತ ಆಗುತ್ತೆ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಹಾಗಿದ್ರೆ ಈ ಇಕ್ವೇಷನ್ ಏನಿದೆ ಅಲ್ಲಿ ಆರ್ ಮೈನಸ್ ಎ ಸ್ಕ್ವೇರ್ ಇದ್ದಲ್ಲಿ ಆರ್ ಸ್ಕ್ವೇರ್ ಅಂತ ಬರೆದ್ರೆ ಏನಾಗುತ್ತೆ, ಆರ್ ಸ್ಕ್ವೇರ್ ಅದರ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಆರ್ ಸ್ಕ್ವೇರ್ ಅಲ್ಲಿ ಸ್ಕ್ವೇರ್ ಇದೆ, ಮತ್ತೊಮ್ಮೆ ಸ್ಕ್ವೇರ್ ಅಂತ ಬರೆದ್ವಿ. ಕ್ಲಿಯರ್ ಆಯಿತಾ? ಅವಾಗೇನಾಗುತ್ತೆ, ಆರ್ ಸ್ಕ್ವೇರ್ ಇದೆ, ಅದನ್ನು ಮತ್ತೆ ಸ್ಕ್ವೇರ್ ಮಾಡಿದ್ರೆ ಆರ್ ರೇಸ್ಟು ಎಷ್ಟಾಗುತ್ತೆ, 4 ಆಗುತ್ತೆ. ಸೊ ಆರ್ ರೇಸ್ಟು 4 ಅಂತ ಆಯಿತು. ಈ ಕ್ವೆಶನ್ ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಈಗ ನ್ಯೂಮರೇಟ್ರಲ್ಲಿ ಒಂದು ಆರ್ ಇದೆ, ಡಿನಾಮಿನೇಟ್ರಲ್ಲಿ ಆರ್ ರೇಸ್ಟು 4 ಅಂತ ಆಯಿತು. ಅವಾಗೇನಾಗುತ್ತೆ, 1 ಆರ್ ಕ್ಯಾನ್ಸಲ್ ಆಗುತ್ತೆ. ಏನು ಉಳಿತು ಆವಾಗ, ಡಿನಾಮಿನೇಟ್ರಲ್ಲಿ ಅಂದರೆ ಆರ್ ರೇಸ್ಟು 3 ಉಳಿತು. ಹಾಗಿದ್ರೆ ನಾವೇನು ಬರಿಬೋದು, E ಇಸ್ ಈಕ್ವಲ್ ಟು 1/4πε0 ಇಂಟು 2P. ಇದರ ಟರ್ಮ್ ಇರುತ್ತಲ್ಲ, ಸೊ 2P ಡಿವೈಡೆಡ್ ಬೈ ಈ ಆರ್ 1 ಆರನ್ನು ಕ್ಯಾನ್ಸಲ್ ಮಾಡಿರುತ್ತೆ. ಸೊ ಆರ್ ರೇಸ್ಟು 3 ಅಂತ ಆಗುತ್ತೆ. ಇದೇನಾಗಿರುತ್ತೆ, ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಡೈಪೋಲ್ ಅಲಾಂಗ್ ಆಕ್ಸಿಯಲ್ ಪಾಯಿಂಟ್ ಆಗಿರುತ್ತೆ. ಡೆರಿವೇಷನ್ ಈಸಿಯಾಗಿ ಅರ್ಥ ಆಗಿದ್ದಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಸರಿನಾ? ಈಗ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಮತ್ತೊಂದು ಡೆರಿವೇಷನ್ ಇದೆ, ಅದು ಕೂಡ 5 ಮಾರ್ಕ್ಸ್ನ ಡೆರಿವೇಷನ್. ಸ್ಟಾರ್ಟ್ ಮಾಡೋಣ. ಈಗ ಇಲ್ಲಿ ಡೈಪೋಲ್ ಇದೆ, ಪ್ಲಸ್ ಕ್ಯೂ ಚಾರ್ಜ್ ಇದೆ, ಮೈನಸ್ ಕ್ಯೂ ಚಾರ್ಜ್ ಇದೆ, ಆ್ಯಂಡ್ ದೋಸ್ 2 ಚಾರ್ಜಸ್ ಆರ್ ಸೆಪರೇಟೆಡ್ ಬೈ ಡಿಸ್ಟನ್ಸ್ 2a. O ಅನ್ನೋದು ಡೈಪೋಲ್ನ ಮಿಡ್ ಪಾಯಿಂಟ್ ಆಗಿರುತ್ತೆ. ಮಿಡ್ ಪಾಯಿಂಟಿಂದ ಪ್ಲಸ್ ಕ್ಯೂ ಚಾರ್ಜ್ ಅಟ್ ಪಾಯಿಂಟ್ ಎ, ಅದಕ್ಕಿರುವಂಥ ಡಿಸ್ಟನ್ಸ್ OA, ಅದನ್ನು ಎ ಅಂತ ಬರಿಬೋದು. ಹಾಗೆ ಈ ಮಿಡ್ ಪಾಯಿಂಟಿಂದ ಬಿಗೆ ಇರುವಂಥ ಡಿಸ್ಟೆನ್ಸ್ ಅಥವಾ ನೆಗೆಟಿವ್ ಚಾರ್ಜ್ಗೆ ಇರುವಂಥ ಡಿಸ್ಟೆನ್ಸ್ ಕೂಡ ಎ ಆಗಿರುತ್ತೆ.
ನಂತರ ಇಲ್ಲಿ ಪಿ ಅನ್ನೋ ಪಾಯಿಂಟ್ ಇದೆ, ಅಲ್ಲಿ ಯೂನಿಟ್ ಪಾಸಿಟಿವ್ ಚಾರ್ಜ್ ಇದೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾವೆ. ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ಅಂತ ಹೇಳಿದ್ರೆ ಇಲ್ಲಿರೋ ಪಾಸಿಟಿವ್ ಚಾರ್ಜ್ ಏನು ಮಾಡ್ತದ್ದು, ರಿಪೆಲ್ ಮಾಡುತ್ತೆ. ಹಾಗಿದ್ರೆ ಇಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ ಈ ಕಡೆ ಇರುತ್ತೆ, ಅದನ್ನು ಇ ಪ್ಲಸ್ ಕ್ಯೂ ಅಂತ ಡಿನೋಟ್ ಮಾಡಿದ್ದೇವೆ. ಹಾಗೆ ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ಸೊ ಇಲ್ಲಿ ಯೂನಿಟ್ ಪಾಸಿಟಿವ್ ಚಾರ್ಜ್ ಇದ್ರೆ ಅದು ಅಟ್ರಾಕ್ಟ್ ಮಾಡುತ್ತೆ. ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ ಈ ಕಡೆ ಇರುತ್ತೆ, ಅದನ್ನು ಇ ಮೈನಸ್ ಕ್ಯೂ ಅಂತ ಡಿನೋಟ್ ಮಾಡಿದ್ದೇವೆ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ನಂತರ ಈ ಪಿ ಅನ್ನೋ ಪಾಯಿಂಟ್ ಏನಿದೆ ಅದು ಈ ಮಿಡ್ ಪಾಯಿಂಟ್ ಏನಿದೆ ಅಲ್ಲಿಂದ ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಿದರೆ ಅದ್ರ ಮೇಲಿರೋ ಒಂದು ಪಾಯಿಂಟ್ ಆಗಿರುತ್ತೆ. ಸೊ ಈ ಮಿಡ್ ಪಾಯಿಂಟಿಂದ ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಿದರೆ ಅದ್ರ ಮೇಲಿರುವಂಥ ಯಾವುದೇ ಪಾಯಿಂಟ್ ಏನಿರುತ್ತೆ ಅದನ್ನು ನಾವು ಇಕ್ವಿಟೋರಿಯಲ್ ಪಾಯಿಂಟ್ ಅಂತ ಕರಿತೇವೆ. ಕ್ಲಿಯರ್ ಆಯಿತಾ? ಸೊ ಈಗ ಈ ಡೆರಿವೇಷನ್ನ ಸ್ಟಾರ್ಟ್ ಮಾಡೋಣ. ಇಲೆಕ್ಟ್ರಿಕ್ ಫೀಲ್ಡ್ ಆಟ್ ಪಿ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್, ಅದನ್ನು E is equal to 1/4πε0 ಇಂಟು ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್. ಇದು ಫಾರ್ಮುಲಾ ಎಲೆಕ್ಟ್ರಿಕ್ ಫೀಲ್ಡ್. ಇದು ಗೊತ್ತಿದೆಯಾ? ಗೊತ್ತಿದೆ. ಆರ್ ಅಂದರೆ ಏನಾಗಿರುತ್ತೆ, ಡಿಸ್ಟೆನ್ಸ್ ಬಿಟ್ವೀನ್ ಚಾರ್ಜ್ ಆ್ಯಂಡ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಸೊ ಇಲ್ಲಿ ಇ ಪ್ಲಸ್ ಕ್ಯೂ ಅನ್ನೋದು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿರೋದು ಪ್ಲಸ್ ಕ್ಯೂ ಚಾರ್ಜಿಂದ. ಸೊ ಇ ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು 1/4πε0 ಇಂಟು ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಏನು, ಎ ಪಿ ಸ್ಕ್ವೇರ್ ಅಂತ ಬರ್ತಿದ್ದೇವೆ. ಸೊ ಇಲ್ಲಿಗೆ ಟ್ರಯಾಂಗಲ್ ಇದೆ, ಯಾವ್ದು ಹೇಳಿ, ಎ ಪಿ ಒ, ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. ಸೊ ಈ ಡಿಸ್ಟೆನ್ಸನ್ನು ಆರ್ ಅಂತ ಕೊಟ್ಟಿದ್ದಾರೆ, ಈ ಲೆಂತನ್ನು ಎ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಎ ಪಿ ಏನಾಗುತ್ತೆ, ಎ ಪಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ ಆಗುತ್ತೆ. ಇದನ್ನು ಸ್ಕ್ವೇರ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ, ಅದನ್ನು ಸ್ಕ್ವೇರ್ ಮಾಡಿದ್ರೆ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ ಸಿಗುತ್ತೆ. ಅದೇನಾಗಿರುತ್ತೆ, ಎ ಪಿ ಸ್ಕ್ವೇರ್ನ ವ್ಯಾಲ್ಯೂ ಆಗಿರುತ್ತೆ. ಹಾಗಿದ್ರೆ ಫ್ರಮ್ ಪೈಥಾಗೋರಸ್ ಥಿಯರಮ್ ನೆನಪಿದೆ ಅಲ್ಲ? ನೆನಪಿದೆ. ಹಾಗಿದ್ರೆ ಇಲ್ಲಿಗ ಎಲೆಕ್ಟ್ರಿಕ್ ಫೀಲ್ಡ್ ಆಟ್ ಪಿ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್, ಅದನ್ನು ಹೇಗೆ ಬರಿಬೋದು, ಇ ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು 1/4πε0 ಇಂಟು ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ ಬರಿಬೋದು. ಅರ್ಥ ಆಯ್ತಾ? ಅರ್ಥ ಆಯಿತು. ಈಗ ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ಅದರಿಂದ ಕ್ರಿಯೇಟ್ ಆಗಿರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಇ ಮೈನಸ್ ಕ್ಯೂ ಆಗಿದೆ. ಹೌದಾ? ಹೌದು. ಹಾಗಿದ್ರೆ ಇ ಮೈನಸ್ ಕ್ಯೂ ಇಸ್ ಈಕ್ವಲ್ ಟು 1/4πε0 ಇಂಟು ಮೈನಸ್ ಕ್ಯೂ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಏನಿದೆ ಸೇಮ್ ಇದೆಯಾ, ಇದು ಕೂಡ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಈ ಡಿಸ್ಟೆನ್ಸ್ ಎ, ಈ ಡಿಸ್ಟೆನ್ಸ್ ಆರ್. ಹಾಗಿದ್ರೆ ಬಿ ಪಿ ಏನಾಗುತ್ತೆ, ಬಿ ಪಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗಿರುತ್ತೆ. ಬಿ ಪಿ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗಿರುತ್ತೆ. ಅದನ್ನೇ ಬರ್ಕೊಂಡು. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಈಗ ಇಫ್ ಟು ಎಲೆಕ್ಟ್ರಿಕ್ ಫೀಲ್ಡ್ಸ್ ಆರ್ ಆ್ಯಕ್ಟಿಂಗ್ ಅಲಾಂಗ್ ದ ಸೇಮ್ ಲೈನ್, ಆ ಸಂದರ್ಭದಲ್ಲಿ ಅಂದರೆ ಅಲಾಂಗ್ ದ ಸೇಮ್ ಲೈನ್ ಇದ್ದರೆ ಆ ಟೈಮ್ನಲ್ಲಿ ಚಾರ್ಜಸ್ ಪಾಸಿಟಿವ್ ಇದಾವೋ ಅಥವಾ ನೆಗೆಟಿವ್ ಇದಾವೋ ಅದನ್ನು ಕನ್ಸಿಡರ್ ಮಾಡ್ತೇವೆ. ಅಂದರೆ ಇಫ್ ಟು ಎಲೆಕ್ಟ್ರಿಕ್ ಫೀಲ್ಡ್ಸ್ ಆರ್ ಆ್ಯಕ್ಟಿಂಗ್ ಅಲಾಂಗ್ ದ ಸೇಮ್ ಲೈನ್, ಹಾಗಿದ್ದಾಗ ಆ್ಯಂಗಲ್ ಬಿಟ್ವೀನ್ ದಮ್ 180 ಡಿಗ್ರಿ ಆಗಿರುತ್ತೆ. ಆಪೋಸಿಟ್ ಡೈರೆಕ್ಷನ್ ಇದ್ದರೆ, ಅಲಾಂಗ್ ಸೇಮ್ ಡೈರೆಕ್ಷನ್ ಇದ್ದರೆ 0 ಆಗಿರುತ್ತೆ. ಕ್ಲಿಯರ್ ಆಯಿತಾ? ಸೊ ಎಲೆಕ್ಟ್ರಿಕ್ ಫೀಲ್ಡ್ಸ್ ಆ್ಯಕ್ಟಿಂಗ್ ಅಲಾಂಗ್ ದ ಸೇಮ್ ಲೈನ್, ಆ ಟೈಮಲ್ಲಿ ಚಾರ್ಜಸ್ ಪಾಸಿಟಿವ್ ಇದಾವ ಅಥವಾ ನೆಗೆಟಿವ್ ಇದಾವ ಅದನ್ನು ಕನ್ಸಿಡರ್ ಮಾಡ್ತೇವೆ. ಇಲ್ದಿದ್ರೆ ಇಫ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಆರ್ ನಾಟ್ ಆ್ಯಕ್ಟಿಂಗ್ ಅಲಾಂಗ್ ದ ಸೇಮ್ ಲೈನ್, ಆ ಟೈಮ್ನಲ್ಲಿ ಪಾಸಿಟಿವ್ ಇದಾವೋ ನೆಗೆಟಿವ್ ಅದನ್ನು ಕನ್ಸಿಡರ್ ಮಾಡೋದಿಲ್ಲ, ಕೇವಲ ಮ್ಯಾಗ್ನಿಟ್ಯೂಡನ್ನು ಕನ್ಸಿಡರ್ ಮಾಡ್ತೇವೆ. ಅದಕ್ಕೋಸ್ಕರ ಇಲ್ಲಿ ಮೈನಸ್ ಅಂತ ಹೇಳಿದೆ, ಅದನ್ನು ಇಗ್ನೋರ್ ಮಾಡಿ ಮ್ಯಾಗ್ನಿಟ್ಯೂಡನ್ನಷ್ಟೇ ಇಲ್ಲಿ ಬರೆದಾಗಿದೆ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಸೊ ಇದೇನಾಗಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ ಆಗಿರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ ಚಾರ್ಜ್. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಏನಿದೆ ಅದನ್ನು ರೆಕ್ಟ್ಯಾಂಗ್ಯುಲರ್ ಕಂಪೋನೆಂಟ್ ಆಗಿ ಡಿವೈಡ್ ಮಾಡ್ತಾ ಇದ್ದಾವೆ. ವಿ ಆರ್ ರಿಸಾಲ್ವಿಂಗ್ ಇ ಪ್ಲಸ್ ಕ್ಯೂ ಇಂಟು ರೆಕ್ಟ್ಯಾಂಗ್ಯುಲರ್ ಕಂಪೋನೆಂಟ್. ಆವಾಗ ಇ ಪ್ಲಸ್ ಕ್ಯೂ ಸೈನ್ ಥೀಟಾ ವರ್ಟಿಕಲ್ ಕಂಪೋನೆಂಟ್ ಆಗಿರುತ್ತೆ. ಇ ಪ್ಲಸ್ ಕ್ಯೂ ಏನಿತ್ತು ಎಲೆಕ್ಟ್ರಿಕ್ ಫೀಲ್ಡ್, ಅದರ ವರ್ಟಿಕಲ್ ಕಂಪೋನೆಂಟ್ ಇ ಪ್ಲಸ್ ಕ್ಯೂ ಸೈನ್ ಥೀಟಾ ಆಗಿರುತ್ತೆ. ಹಾರಿಸಾಂಟಲ್ ಕಂಪೋನೆಂಟ್ ಇ ಪ್ಲಸ್ ಕ್ಯೂ ಕಾಸ್ ಥೀಟಾ ಆಗಿರುತ್ತೆ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಸಿಮಿಲರ್ಲಿ ಈ ಮೈನಸ್ ಕ್ಯೂ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದರ ವರ್ಟಿಕಲ್ ಕಂಪೋನೆಂಟ್ ಇ ಮೈನಸ್ ಕ್ಯೂ ಸೈನ್ ಥೀಟಾ ಆಗಿರುತ್ತೆ. ಅದರ ಹಾರಿಸಾಂಟಲ್ ಕಂಪೋನೆಂಟ್ ಇ ಮೈನಸ್ ಕ್ಯೂ ಕಾಸ್ ಥೀಟಾ ಆಗಿರುತ್ತೆ. ಈಗ ಇ ಪ್ಲಸ್ ಕ್ಯೂ ಸೈನ್ ಥೀಟಾ, ಇ ಮೈನಸ್ ಕ್ಯೂ ಸೈನ್ ಥೀಟಾ, ದೋಸ್ ಆರ್ ಆ್ಯಕ್ಟಿಂಗ್ ಅಲಾಂಗ್ ದ ಸೇಮ್ ಲೈನ್ ಆ್ಯಂಡ್ ದೋಸ್ ಆರ್ ಈಕ್ವಲ್. ಅಪೋಸಿಟ್ ಡೈರೆಕ್ಷನ್ ಇದ್ದಾವೆ ಮತ್ತು ಈಕ್ವಲ್ ಇದ್ದಾವೆ. ಹಾಗಿದ್ರೆ ವರ್ಟಿಕಲ್ ಕಂಪೋನೆಂಟ್ ಕ್ಯಾನ್ಸಲ್ ಆಯಿತು. ಆದರೆ ಹಾರಿಸಾಂಟಲ್ ಕಂಪೋನೆಂಟ್ ಏನಿದೆ, ಇ ಪ್ಲಸ್ ಕ್ಯೂ ಕಾಸ್ ಥೀಟಾನು ಇದೇ ಡೈರೆಕ್ಷನ್ ಇದೆ,
ಈ ಮೈನಸ್ ಕ್ಯೂ ಕಾಸ್ ಥೀಟಾ ಕೂಡ ಅದರ ಡೈರೆಕ್ಷನ್ ಇದ್ದರೆ ಹಾಗಾದ್ರೆ ಏನಾಗುತ್ತೆ, ಅವೆರಡು ಆ್ಯಡ್ ಆಗುತ್ತೆ. ಸೊ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡ್ಯೂ ಟು ಓನ್ಲಿ ಹಾರಿಸಾಂಟಲ್ ಕಂಪೋನೆಂಟ್ಸ್. ಅದಕ್ಕೋಸ್ಕರ ಇಲ್ಲೇ ಬರೆದು ನಾವು ಇ ಈಸ್ ಈಕ್ವಲ್ ಟು ಇ ಪ್ಲಸ್ ಕ್ಯೂ ಕಾಸ್ ಥೀಟಾ ಪ್ಲಸ್ ಇ ಮೈನಸ್ ಕ್ಯೂ ಕಾಸ್ ಥೀಟಾ ಅದನ್ನು ಬರ್ಕೊಂಡ್ವಿ. ಇಲ್ಲಿ ಕಾಸ್ ಥೀಟಾ ಕಾಮನ್ ಇದೆ, ಅದಕ್ಕೋಸ್ಕರ ಅದನ್ನು ಹೊರಗಡೆ ಬರ್ಕೊಂಡ್ವಿ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಹಾಗಿದ್ರೆ ಇ ಈಸ್ ಈಕ್ವಲ್ ಟು ಇ ಪ್ಲಸ್ ಕ್ಯೂ ಪ್ಲಸ್ ಇ ಮೈನಸ್ ಕ್ಯೂ ಬ್ರ್ಯಾಕೆಟ್ ಕ್ಲೋಸ್ ಕಾಸ್ ಥೀಟಾ ಅಂತ ಆಯಿತು. ಈಗ ಇ ಪ್ಲಸ್ ಕ್ಯೂ ಅಂದ್ರೇನು? ಇ ಪ್ಲಸ್ ಕ್ಯೂ ಅಂತ ಹೇಳಿದ್ರೆ 1/4πε0 ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಇದನ್ನು ಇಲ್ಲಿ ಬರ್ಕೊಂಡ್ವಿ. ಈ ಮೈನಸ್ ಕ್ಯೂ ಅಂದ್ರೇನು? ಹಾಗಿದ್ರೆ ಈ ಮೈನಸ್ ಕ್ಯೂ ಅಂತ ಹೇಳಿದ್ರೆ 1/4πε0 ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಅದನ್ನು ಇಲ್ಲಿ ಬರ್ಕೊಂಡ್ವಿ. ಕ್ಲಿಯರ್ ಆಯಿತಾ? ಇದೆರಡು ಬರ್ಕೊಂಡಾಯಿತು. ಹಾಗಾದರೆ ಇಲ್ಲಿ ಬ್ರ್ಯಾಕೆಟನ್ನು ಹಾಕಿದ ನಂತರ ಇಲ್ಲಿ ಕಾಸ್ ಥೀಟಾ ಇದೆ, ಕಾಸ್ ಥೀಟಾವನ್ನು ಬರ್ಕೊಂಡ್ವಿ. ಕ್ಲಿಯರ್ ಆಯ್ತು ಇಲ್ಲಿವರೆಗೆ? ಕ್ಲಿಯರ್ ಆಯಿತು. ಇಲ್ಲೀಗ 1/4πε0 ಇಂಟು ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್ ಇದೆ, ಅದೇ ಸೇಮ್ ಟರ್ಮ್ ಇದೆ. ಸೊ ನಾವೇನು ಬರಿಬೋದು? 2 ಟೈಮ್ಸ್ 1/4πε0 ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ನಂತರ ಬ್ರ್ಯಾಕೆಟ್ ಹಾಕಿ ಕಾಸ್ ಥೀಟಾ ಏನಿದೆ, ಕಾಸ್ ಥೀಟಾ ಏನಿದೆ ಅದಕ್ಕೋಸ್ಕರ ಈ ವ್ಯಾಲ್ಯೂನ ಬರ್ತಿದ್ದೀವಿ. ಹೇಗೆ ಬರ್ತಿದ್ದೀವಿ ಅಂತ ತಿಳ್ಕೊಳ್ಳೋದಾದ್ರೆ ಇಲ್ಲಿ ಆ್ಯಂಗಲ್ ಇದೆ, ಅದು ಥೀಟಾ. ಈ ಆ್ಯಂಗಲ್ ಏನಿದೆ ಅದು ಕೂಡ ಥೀಟಾ ಆಗಿರುತ್ತೆ. ಈಗ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಈ ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿದರೆ ಏನು ಬರೀತೀರಾ? ಕಾಸ್ ಥೀಟಾ ಈಸ್ ಈಕ್ವಲ್ ಟು ಎ ಒ, ಅದೇನಾಗಿರುತ್ತೆ? ಎ ಆಗಿರುತ್ತೆ ಡಿವೈಡೆಡ್ ಬೈ ಎ ಪಿ ಆಗಿರುತ್ತೆ. ಎ ಪಿ ಅಂದ್ರೆ ಏನು? ಎ ಪಿ ಈಸ್ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ ಇಲ್ಲಿ ಕಾಸ್ ಥೀಟಾ ಇದ್ದಲ್ಲಿ ಎ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಬರ್ತಿದ್ದೇವೆ. ಸ್ಕ್ವೇರ್ ರೂಟ್ ಅಂತ ಹೇಳಿದ್ರೆ ಏನಾಗಿರುತ್ತೆ? ಸಮಥಿಂಗ್ ರೇಸ್ ಟು 1/2. ಸೊ ಅದಕ್ಕೋಸ್ಕರ ಎ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ರೇಸ್ ಟು 1/2 ಅಂತ ಬರ್ತೀವಿ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಈಸಿ ಇದೆಯಾ? ಈಸಿ ಇದೆ. ನೆಕ್ಸ್ಟ್ ಇಲ್ಲಿ ನ್ಯೂಮಿನೇಟರಲ್ಲಿ ಇರುವಂತಹ ಟರ್ಮ್ಸನ್ನು ಒಂದು ಕಡೆ ಬರ್ಕೊಂಡ್ವಿ. ಅಂದರೆ ಸ್ಟಾರ್ಟಿಂಗಲ್ಲಿ 1/4πε0 ಬರ್ಕೊಂಡ್ವಿ ಇಂಟು ಇಲ್ಲಿ 2 ಇದೆ, ನಂತರ ಇಲ್ಲಿ ಕ್ಯೂ ಇದೆ, ನಂತರ ಇಲ್ಲಿ ಎ ಇದೆ, ಅದನ್ನು ಒಂದೇ ಕಡೆ ಬರ್ಕೊಂಡ್ವಿ. ಕ್ಯೂ ಇಂಟು 2a ಅಂತ. ಯಾಕೆ ಕ್ಯೂ ಇಂಟು 2a ಅಂದರೆ ನಮಗೆ ಅದರ ವ್ಯಾಲ್ಯೂ ಗೊತ್ತಿದೆ, ಅಂದರೆ ಅದು ಏನು ಅಂತ ಗೊತ್ತಿದೆ. ಏನು ಡೈಪೋಲ್ ಮೊಮೆಂಟ್ ಆಗಿರುತ್ತೆ, ಅದನ್ನು ಹೇಗೆ ಡಿನೋಟ್ ಮಾಡ್ತೇವೆ? ಪಿ ಅಂತ ಡಿನೋಟ್ ಮಾಡ್ತೇವೆ. ಸೊ 1/4πε0 ಇಂಟು Q2a ಡಿವೈಡೆಡ್ ಬೈ ಇಲ್ಲಿ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದೆ ಇಂಟು ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ರೇಸ್ ಟು 1/2 ಅಂತ ಇದೆ. ಸೊ ಇಲ್ಲಿ ರೇಸ್ ಟು 1 ನಂತರ ಇಲ್ಲಿ 1/2 ಅಂತ ಇದೆ. ಹಾಗಿದ್ರೆ ಅದ್ರ ವ್ಯಾಲ್ಯೂನ್ ಫೈಂಡ್ ಔಟ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ? ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ರೇಸ್ ಟು 3/2 ಅಂತ ಸಿಗುತ್ತೆ. ಯಾಕಂತ ಗೊತ್ತಿದೆಯಲ್ಲ? ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಎಕ್ಸ್ ರೇಸ್ ಟು 1 ಇದೆ ಇಂಟು ಎಕ್ಸ್ ರೇಸ್ ಟು 1/2 ಮಾಡಿದರೆ ಏನಾಗುತ್ತೆ? ಎಕ್ಸ್ ರೇಸ್ ಟು 1 ಪ್ಲಸ್ 1/2 ಅಂತ ಆಗುತ್ತೆ. ವ್ಯಾಲ್ಯೂ ಎಷ್ಟು ಬಂತು? ಎಕ್ಸ್ ರೇಸ್ ಟು 3/2 ಅಂತ ಆಯಿತು. ಸಿಮಿಲರ್ಲಿ ಈ ಇಕ್ವೇಷನ್ ಬಂತು. ಈಸ್ ಈಕ್ವಲ್ ಟು 1/4πε0 ಇಂಟು ಕ್ಯೂ ಇಂಟು 2a ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ರೇಸ್ ಟು 3/2 ಅಂತ ಬಂತು. ಸರಿ ಇದೆಯಾ? ಸರಿ ಇದೆ. ನೆಕ್ಸ್ಟ್ ಏನು ತಿಳ್ಕೊಳ್ಳೋದಾದ್ರೆ, ಇಫ್ ಆರ್ ಈಸ್ ಗ್ರೇಟರ್ ದ್ಯಾನ್ ಎ, ಆರ್ ಈಸ್ ಗ್ರೇಟರ್ ದ್ಯಾನ್ ಎ, ದೆನ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಏನಿದೆ ಅದರಲ್ಲಿ ಎ ಏನಿದೆ ಅದನ್ನು ನೆಗ್ಲಿಜಿಬಲ್ ಅಂತ ಕನ್ಸಿಡರ್ ಮಾಡಿ, 0 ಅಂತ ಕನ್ಸಿಡರ್ ಮಾಡಿ, ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಈಸ್ ನಿಯರ್ಲಿ ಈಕ್ವಲ್ ಟು ಆರ್ ಸ್ಕ್ವೇರ್ ಅಂತ ಬರಿಬೋದು. ಸೊ ಈ ಇಕ್ವೇಷನಲ್ಲಿ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ದಲ್ಲಿ ಆರ್ ಸ್ಕ್ವೇರ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಈ ಇಕ್ವೇಷನ್ ಬರುತ್ತೆ. ಇ ಈಸ್ ಈಕ್ವಲ್ ಟು 1/4πε0 ಇಂಟು ಪಿ ಯಾಕೆ? ಕ್ಯೂ ಇಂಟು 2 ಅಂದರೆ ಪಿ ಆಗಿರುತ್ತೆ. ಸೊ ಪಿ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ರೇಸ್ ಟು 3/2. ಆರ್ ಸ್ಕ್ವೇರ್ ರೇಸ್ ಟು 3/2 ಇದೆ. E2 ಮತ್ತು E2 ಕ್ಯಾನ್ಸಲ್ ಆಗುತ್ತೆ, ಅವಾಗೇನಾಗುತ್ತೆ? ಆರ್ ಕ್ಯೂಬ್ ಉಳಿಯುತ್ತೆ. ಸೊ ಇ ಈಸ್ ಈಕ್ವಲ್ ಟು 1/4πε0 ಇಂಟು ಪಿ ಡಿವೈಡೆಡ್ ಬೈ ಆರ್ ಕ್ಯೂಬ್ ಅಂತ ಬಂತು. ಇದು 5 ಮಾರ್ಕ್ ಡೆರಿವೇಷನ್ ಆಗಿರುತ್ತೆ. ನಂತರ ಕ್ಲಾಸ್ ಹೇಗಾಯಿತು, ಎಲ್ಲ ಅರ್ಥ ಆಯಿತಾ? ಏನು ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂತರ ಈ ಚಾಪ್ಟ್ರಲ್ಲಿ ನೀವು ಕಲ್ತಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಂತರ ವಿಡಿಯೋ ನಿಮಗೆ ಸಹಾಯ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ಸಹಾಯ ಆಗುತ್ತೆ. ಹಾಗೆ ನಿಮಗೂ ಕೂಡ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋ ಶೇರ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.